ರಾಜ್ಯಾದ್ಯಂತ ಆಟೋ ಡ್ರೈವರ್ಸ್ಗಳ ಪಾಡು ನೋಡೋಕ್ಕಾಗ್ತಲ್ಲ. ಎಲ್ಲ ಗ್ಯಾಸ್ ಬಂಕ್ಗಳ ಮುಂದೆ ಕೂಡ ನೋ ಸ್ಟಾಕ್ ಬೋರ್ಡ್ಗಳು ಹೆಚ್ಚಿನದಾಗಿ ರಾರಾಜಿಸ್ತಾ ಇದ್ದಾವೆ. ಈಗ ಬೆಂಗಳೂರಿನ ಶೇಷಾದ್ರಿಪುರಂ ಕಡೆ ನೋಡೋಣ, ಇಲ್ಲೂ ಕೂಡ ಟ್ರೂ ಗ್ಯಾಸ್ ಒಂದು ಬಂಕ್ ಏನಿದೆ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಇದ್ರೂ ಕೂಡ ಆಟೋಗಳು ಇವಾಗ ಹಾಕ್ಬೋದು, ಇನ್ನು ಸ್ವಲ್ಪ ಹೊತ್ತಲ್ಲಿ ತುಂಬಿಸ್ಬೋದು ಅಂತ ಕಾಯ್ತಾ ಇದ್ದಾರೆ. ನಿರೀಕ್ಷೆಯಲ್ಲಿ ಆಟೋ ಡ್ರೈವರ್ಸ್ಗಳು ಬಂಕ್ನ ಮುಂದೆ ಇದ್ದಾರೆ. ಇದು ಪಾಡು ಅವ್ರದ್ದು. ದುಡಿಮೆ ಬಿಟ್ಟು ಮನೇಲಿರೋದು ಬಿಟ್ಟು ಆಟೋನ ಹಿಂಗೆ ತಂದು ನಿಲ್ಲಿಸ್ಕೊಂಡಿದ್ದಾರೆ. ನೋಡಿ ಅಲ್ಲಿ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ನೋ ಸ್ಟಾಕ್, ಕ್ಷಮಿಸಿ ಅಡೆತಡೆ ಇರೋದಕ್ಕೆ, ಬಟ್ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯ ನಾನು ಶೇಷಾದ್ರಿಪುರಂನ ಆಟೋ LPG ಬಂಕ್ನ ಮುಂಭಾಗ ಇದ್ದೀನಿ. ಇಲ್ಲಿ ಕಳೆದ 3-4 ದಿನಗಳಿಂದ ಸರತಿ ಸಾಲಿನಲ್ಲಿ ಅಂದರೆ ಕ್ಯೂಗಟ್ಟಲೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಲ್ತಾ ಇದ್ವು. ಆದರೆ ಇವತ್ತು ಆ ರೀತಿಯಾದಂಥ ಒಂದು ಚಿತ್ರಣ ಕಾಣ್ತಾ ಇಲ್ಲ. ಯಾಕೆಂತಂದರೆ ಇಲ್ಲಿರುವಂತಹ ಸಿಬ್ಬಂದಿ ಈಗಾಗಲೇ ಗ್ಯಾಸ್ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆಟೋ ಚಾಲಕರು. ಬಂದ್ಬಿಡ್ಬೋದು ಗ್ಯಾಸು, LPG ಬಂದ್ಬಿಡ್ಬೋದು, ಬಂದ ತಕ್ಷಣ ನಾನು ಹಾಕ್ಸೋಣ ಅಂತ ಹೇಳಿ ನಿಂತಿದ್ದಾರೆ. ಆದರೆ ಆ ಒಂದು ಬಂಕ್ನ ಮುಂಭಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ ನೋ ಸ್ಟಾಕ್ ಅನ್ನುವಂಥ ಒಂದು ಬೋರ್ಡನ್ನು ಹಾಕಲಾಗಿದೆ. ಸಾರಿ ಫಾರ್ ಇನ್ಕನ್ವೀನಿಯನ್ಸ್ ಅನ್ನುವಂಥ ಒಂದು ಬೋರ್ಡ್ ಇದ್ದರೂ ಕೂಡ ಬೆಳಗ್ಗೆಯಿಂದನೇ ಆಟೋ ಚಾಲಕರು ಇಲ್ಲಿ ಬಂದು ನಿಂತಿದ್ದಾರೆ. ಯಾಕೆಂತಂದರೆ ಅವರಿಗೆಲ್ಲೋ ಒಂದು ಹೋಪು, ಇವತ್ತು ಬಂದ್ಬಿಡ್ಬೋದು, LPG ಬರ್ಬೋದು, ಬಂದರೆ ನಾನು ನನ್ನ ಆಟೋಗೆ ಹಾಕ್ಸ್ಕೊಳ್ಳೋಣ ಅನ್ನುವಂತಹ ಒಂದು ಆಶಾಭಾವನೆ ಅವರಲ್ಲಿ ಇದೆ. ಹಾಗಾಗಿನೇ ಬೆಳಗ್ಗೆಯಿಂದನೇ ಇಲ್ಲಿ ಬಂದು ಕಾಯುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಮಟ್ಟಿಗೆ ಕಾಯ್ತಿದ್ದಾರೆ ಅಂತಂದರೆ ಊಟ ತಿಂಡಿ ಎಲ್ಲದನ್ನು ಕೂಡ ಆಟೋದಲ್ಲೇ ಒಂದು ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಆ ದಿನದ ದುಡಿಮೆಯನ್ನು ಮಾಡೇ ಅವರು ಜೀವನವನ್ನು ನಡೆಸಬೇಕಾಗತ್ತೆ. ಆದರೆ ಅಲ್ಲಿ ಗ್ಯಾಸ್ ಸಿಗಲಿಲ್ಲ ಅಂತಂದರೆ ಅವರ ಜೀವನಕ್ಕೂ ಕೂಡ ಹೊಡೆತ ಕೊಡುತ್ತೆ. ಹಾಗಾಗಿನೇ ಬಂಕ್ನ ಮುಂದೆ ಕಾಯ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ರಸ್ತೆ ಪಕ್ಕದಲ್ಲಿ ನಿಂತಿದ್ರು ಕೂಡ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಟ್ರಾಫಿಕ್ ಪೊಲೀಸರು ಬಂದಂತಹ ಆಟೋಗಳನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ಹೋಗ್ತಾ ಇಲ್ಲ. ಯಾಕೆಂತಂದರೆ ಬರ್ಬೋದು, ನಿನ್ನೆ ಬಂದಂಥ ಸಂದರ್ಭದಲ್ಲಿ ಬಂಕ್ನ ಮಾಲೀಕರು ಹೇಳಿದರು, ಇಲ್ಲ ಇವತ್ತು ಅಥವಾ ನಾಳೆ LPG ಬರ್ಬೋದು ಅನ್ನುವಂತಹ ಒಂದು ಮಾತನ್ನು ಹೇಳಿದರು. ಸೊ ಹಾಗಾಗಿ ಈಗ ಇನ್ನು ಸ್ವಲ್ಪ ಹೊತ್ತಿಗೆ ಬರ್ಬೋದು ಅಥವಾ ಮಧ್ಯಾಹ್ನ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಆಟೋ ಚಾಲಕರು ಕಾಯ್ತಿದ್ದಾರೆ. ಆದರೂ ಕೂಡ ಇಡೀ ಬೆಂಗಳೂರು, ಕೇವಲ ಒಂದು ಬಂಕ್ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಆಟೋ LPG ಬಂಕ್ಗಳಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಷ್ಟು ಕಡೆಗಳಲ್ಲಿ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಇದ್ದರೆ, ಮತ್ತೊಂದಷ್ಟು ಕಡೆಗಳಲ್ಲಿ 400 ರೂಪಾಯಿ 500 ರೂಪಾಯಿಗೆ LPGನ ಹಾಕಿಸುವಂಥ ಕೆಲಸ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 20-25% ಬಂಕ್ಗಳಲ್ಲಿ ಮಾತ್ರ ಆಟೋ LPG ಸಿಗ್ತಾ ಇದೆ. ಸೊ ಈ ಒಂದು ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಕಂಡುಕೊಳ್ಬೇಕು, ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ಒಂದು ಮಾತನ್ನು, ಒಂದು ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಆಟೋ ಚಾಲಕರು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.